ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸನಾತನ ಧರ್ಮದಲ್ಲಿ ಚಾತುರ್ಮಾಸವನ್ನು ವರ್ಷದ ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಅವಧಿಯೆಂದು ಪರಿಗಣಿಸಲಾಗುತ್ತದೆ. ಈ 4 ತಿಂಗಳು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಆತ್ಮಶುದ್ಧಿ, ಭಕ್ತಿ, ಸಂಯಮ, ಸಾಧನೆ ಮತ್ತು ಪುಣ್ಯ ಸಂಗ್ರಹದ ದಿವ್ಯ ಅವಕಾಶವಾಗಿದೆ. ಹಾಗಾದರೆ ಚಾತುರ್ಮಾಸ ಎಂದರೇನು? 2026ರಲ್ಲಿ ಇದು ಯಾವಾಗ ಆರಂಭವಾಗುತ್ತದೆ? ಇದರ ಹಿಂದಿರುವ ಪುರಾಣ ಕಥೆ ಏನು? ಈ ಅವಧಿಯಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು, ಯಾವುದನ್ನು ತಪ್ಪಿಸಬೇಕು? ದಾನದ ಮಹತ್ವವೇನು ಮತ್ತು ಭಗವಾನ್ ಶ್ರೀ ವಿಷ್ಣುವಿನ ಕೃಪೆ ಪಡೆಯುವ ಸುಲಭ ಮಾರ್ಗ ಯಾವುದು? ಈ ಎಲ್ಲ ವಿಷಯಗಳನ್ನು ಇಂದು ಸಂಪೂರ್ಣವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಚಾತುರ್ಮಾಸ ಎಂದರೇನು? ಸನಾತನ ಧರ್ಮದ ಪ್ರಕಾರ ಆಷಾಢ ಶುಕ್ಲ ಏಕಾದಶಿಯ ದಿನ ಭಗವಾನ್ ಶ್ರೀಹರಿ ವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗನಿದ್ರೆಗೆ ಹೋಗುತ್ತಾರೆ. ಈ ದಿನವನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಅದಾದ ನಂತರ 4 ತಿಂಗಳುಗಳ ಕಾಲ ಭಗವಾನ್ ಯೋಗನಿದ್ರೆಯಲ್ಲಿದ್ದು ಕಾರ್ತಿಕ ಶುಕ್ಲ ಏಕಾದಶಿ ಎಂದು, ಅಂದರೆ ದೇವ ಉಟನಿ ಏಕಾದಶಿ ಎಂದು ಜಾಗೃತರಾಗುತ್ತಾರೆ. ಈ ಮಧ್ಯದ 4 ತಿಂಗಳ ಅವಧಿಯನ್ನೇ ಚಾತುರ್ಮಾಸ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಮನುಷ್ಯನು ಭೌತಿಕ ಆಸೆ ಆಕಾಂಕ್ಷೆಗಳಿಂದ ದೂರವಿದ್ದು ದೇವರ ಭಕ್ತಿ, ಜಪ, ತಪ, ದಾನ ಮತ್ತು ಸಾತ್ವಿಕ ಜೀವನದ ಮೂಲಕ ತನ್ನ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ. 2026ರ ಚಾತುರ್ಮಾಸ ಯಾವಾಗ? ಪಂಚಾಂಗದ ಪ್ರಕಾರ 2026ರಲ್ಲಿ ಚಾತುರ್ಮಾಸವು ಜುಲೈ 25ರ ಶನಿವಾರದ ದೇವಶಯನಿ ಏಕಾದಶಿಯಿಂದ ಆರಂಭವಾಗಿ ನವೆಂಬರ್ 20 ಶುಕ್ರವಾರದ ದೇವ ಉಟನಿ ಏಕಾದಶಿಯವರೆಗೆ ನಡೆಯುತ್ತದೆ. ಈ ಸಂಪೂರ್ಣ ಅವಧಿಯಲ್ಲಿ ಭಕ್ತರು ವಿಶೇಷ ಪೂಜೆ, ವ್ರತ, ಜಪ ಮತ್ತು ದಾನ ಧರ್ಮಗಳನ್ನು ಆಚರಿಸುತ್ತಾರೆ. ಚಾತುರ್ಮಾಸದ ಧಾರ್ಮಿಕ ಮಹತ್ವ. ಚಾತುರ್ಮಾಸವು ಆತ್ಮ ಸಾಧನೆಗೆ ಅತ್ಯುತ್ತಮ ಕಾಲವೆಂದು ಪರಿಗಣಿಸಲಾಗಿದೆ. ಈ ಅವಧಿಯಲ್ಲಿ ವಿವಾಹ, ಗೃಹ ಪ್ರವೇಶ ಹಾಗೂ ಇತರ ಮಂಗಳಕರ ಕಾರ್ಯಗಳನ್ನು ಸಾಮಾನ್ಯವಾಗಿ ನಡೆಸುವುದಿಲ್ಲ. ಆದರೆ ದೇವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಭಜನೆ, ಸತ್ಸಂಗ, ಧರ್ಮ ಗ್ರಂಥಗಳ ಅಧ್ಯಯನ, ದಾನ ಮತ್ತು ಸೇವೆಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಪದ್ಮಪುರಾಣದ ಪ್ರಕಾರ ಈ ಅವಧಿಯಲ್ಲಿ ಭಗವಾನ್ ವಿಷ್ಣುವಿನ ಭಕ್ತಿಯಿಂದ ಮಾಡಿದ ಪ್ರತಿಯೊಂದು ಪುಣ್ಯ ಕಾರ್ಯಕ್ಕೂ ಅನೇಕ ಪಟ್ಟು ಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಚಾತುರ್ಮಾಸದ ಪುರಾಣ ಕಥೆ. ಒಮ್ಮೆ ಮಹಾದಾನಿ ರಾಜ ಬಲಿಯು ತನ್ನ ದಾನ, ಧರ್ಮ ಮತ್ತು ಪುಣ್ಯದ ಬಲದಿಂದ 3 ಲೋಕಗಳ ಮೇಲೆಯೂ ಪ್ರಭಾವ ಸಾಧಿಸಿದನು. ದೇವತೆಗಳ ಪ್ರಾರ್ಥನೆ ಮೇರೆಗೆ ಭಗವಾನ್ ವಿಷ್ಣುವು ವಾಮನ ಅವತಾರವನ್ನು ಧರಿಸಿ ರಾಜ ಬಲಿಯ ಬಳಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದರು. ಬಲಿ ಒಪ್ಪಿಗೆ ನೀಡಿದ ತಕ್ಷಣ ವಾಮನು ವಿರಾಟ ರೂಪವನ್ನು ಧರಿಸಿದನು. ಮೊದಲ ಹೆಜ್ಜೆಯಲ್ಲಿ ಭೂಮಿಯನ್ನು, 2ನೇ ಹೆಜ್ಜೆಯನ್ನು ಆಕಾಶವನ್ನು ಅಳೆದನು. 3ನೇ ಹೆಜ್ಜೆಗೆ ಸ್ಥಳವಿಲ್ಲದಿದ್ದಾಗ ರಾಜ ಬಲಿ ತನ್ನ ತಲೆಯನ್ನೇ ಸಮರ್ಪಿಸಿದನು. ಬಲಿಯ ಭಕ್ತಿ ಮತ್ತು ವಚನ ಪಾಲನೆಯಿಂದ ಸಂತೋಷಗೊಂಡ ಭಗವಾನ್ ವಿಷ್ಣುವು ಅವನಿಗೆ ವರ ಕೇಳಲು ಹೇಳಿದರು. ಆಗ ರಾಜ ಬಲಿಯು, ಪ್ರಭು, ನೀವು ಸದಾ ನನ್ನೊಂದಿಗೆ ಇರಬೇಕು ಎಂದು ಬೇಡಿಕೊಂಡನು. ಭಗವಂತನು ಮಾತನ್ನು ಉಳಿಸಲು ಭಗವಾನ್ ವಿಷ್ಣುವು ಪಾತಾಳ ಲೋಕದಲ್ಲಿ ವಾಸಿಸಲು ಒಪ್ಪಿಕೊಂಡರು. ಆ ಸಮಯದಲ್ಲಿ ಮಾತಾ ಲಕ್ಷ್ಮಿಯವರು ರಾಜ ಬಲಿಯನ್ನು ತಮ್ಮ ಸಹೋದರನನ್ನಾಗಿ ಮಾಡಿಕೊಂಡು ಭಗವಾನ್ ವಿಷ್ಣುವನ್ನು ವೈಕುಂಠಕ್ಕೆ ಕರೆತಂದರು. ಆದರೆ ನೀಡಿದ ವಚನವನ್ನು ಪಾಲಿಸುವ ಸಲುವಾಗಿ ಪ್ರತಿ ವರ್ಷ ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿಯವರೆಗೆ ಭಗವಾನ್ ವಿಷ್ಣುವು ರಾಜ ಬಲಿಯ ಲೋಕದಲ್ಲಿ ಯೋಗ ನಿದ್ರೆಯಲ್ಲಿರುತ್ತಾರೆ ಎಂಬ ನಂಬಿಕೆ ಇದೆ. ಚಾತುರ್ಮಾಸದಲ್ಲಿ ಮಾಡಬೇಕಾದ ಪುಣ್ಯ ಕಾರ್ಯಗಳು. ಈ 4 ತಿಂಗಳಲ್ಲಿ ಪ್ರತಿದಿನ ಸಾಧ್ಯವಾದಷ್ಟು ಭಗವಾನ್ ವಿಷ್ಣು ಮತ್ತು ಮಾತಾ ಲಕ್ಷ್ಮಿಯ ಪೂಜೆ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಏಕಾದಶಿ ವ್ರತವನ್ನು ಆಚರಿಸಿ, ತುಳಸಿ ಪೂಜೆ ಮಾಡಿ, ಧರ್ಮ ಗ್ರಂಥಗಳನ್ನು ಓದಿ, ಸತ್ಸಂಗ ಮತ್ತು ಪ್ರವಚನಗಳನ್ನು ಆಲಿಸಿ, ಗೋಸೇವೆ ಮಾಡಿ, ಅನ್ನದಾನ, ಜಲದಾನ, ವಸ್ತ್ರದಾನ ಮಾಡಿ, ಬಡವರು, ರೋಗಿಗಳು ಮತ್ತು ದಿವ್ಯಾಂಗರ ಸೇವೆ ಮಾಡಿ,
ಮನಸ್ಸು, ಮಾತು ಮತ್ತು ಕರ್ಮವನ್ನು ಪವಿತ್ರವಾಗಿರಿಸಿ. ಚಾತುರ್ಮಾಸದಲ್ಲಿ ತಪ್ಪಿಸಬೇಕಾದ ಕಾರ್ಯಗಳು. ಸಾಂಪ್ರದಾಯಿಕವಾಗಿ ಈ ಅವಧಿಯಲ್ಲಿ ವಿವಾಹ ಮಾಡಬಾರದು. ಗೃಹ ಪ್ರವೇಶ ತಪ್ಪಿಸಲಾಗುತ್ತದೆ. ಭೂಮಿ ಪೂಜೆ ಮುಂದೂಡಲಾಗುತ್ತದೆ. ಮುಂಡನ ಸಂಸ್ಕಾರ ನಡೆಸುವುದಿಲ್ಲ. ಹೊಸ ಮಂಗಳ ಕಾರ್ಯಗಳನ್ನು ಆರಂಭ ಮುಂದೂಡಲಾಗುತ್ತದೆ. ಆದರೆ ಭಜನೆ, ಪೂಜೆ, ಜಪ, ತಪ, ಹೋಮ, ಯಜ್ಞ, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸೇವಾ ಕಾರ್ಯಗಳು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಚಾತುರ್ಮಾಸದಲ್ಲಿ ದಾನದ ಮಹತ್ವ. ಸನಾತನ ಧರ್ಮದಲ್ಲಿ ದಾನವನ್ನು ಧರ್ಮದ ಪ್ರಮುಖ ಸ್ತಂಭವೆಂದು ಕರೆಯಲಾಗುತ್ತದೆ. ಈ ಅವಧಿಯಲ್ಲಿ ನದಿಯಿಂದ ಎಷ್ಟೇ ಜೀವಿಗಳು ನೀರು ಕುಡಿದರೂ ನದಿಯಿಂದ ನೀರು ಕಡಿಮೆಯಾಗುವುದಿಲ್ಲ. ಅದೇ ರೀತಿ ನಿಷ್ಕಾಮ ಭಾವದಿಂದ ಮಾಡಿದ ದಾನವು ಎಂದಿಗೂ ನಷ್ಟವಾಗುವುದಿಲ್ಲ, ಅದು ಪುಣ್ಯವಾಗಿ ಮರಳಿ ಬರುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ಅನ್ನದಾನ, ವಸ್ತ್ರದಾನ, ಔಷಧಿ ದಾನ, ವಿದ್ಯಾದಾನ, ಗೋಸೇವೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದನ್ನು ವಿಶೇಷವಾಗಿ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಭಗವಾನ್ ವಿಷ್ಣುವಿನ ಕೃಪೆ ಪಡೆಯುವ ಮಾರ್ಗ. ಚಾತುರ್ಮಾಸದಲ್ಲಿ ಪ್ರತಿದಿನ ಭಗವಂತನ ಸ್ಮರಣೆ ಮಾಡಿ, ಸಾತ್ವಿಕ ಆಹಾರ ಸೇವಿಸಿ, ಕೋಪ, ಅಸೂಯೆ, ಸುಳ್ಳು ಮತ್ತು ದುಷ್ಟ ಅಭ್ಯಾಸಗಳಿಂದ ದೂರವಿರಿ. ತುಳಸಿ ಸೇವೆ ಮಾಡಿ, ಧರ್ಮ ಗ್ರಂಥಗಳನ್ನು ಓದಿ, ಇತರರಿಗೆ ಸಹಾಯ ಮಾಡಿ. ಈ ಸರಳ ನಿಯಮಗಳನ್ನು ಪಾಲಿಸಿದರೆ ಜೀವನದಲ್ಲಿ ಮನಃಶಾಂತಿ, ಕುಟುಂಬದಲ್ಲಿ ಸುಖ, ಸಮೃದ್ಧಿ ಮತ್ತು ಭಗವಾನ್ ಹರಿಯು ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಚಾತುರ್ಮಾಸವು ಕೇವಲ 4 ತಿಂಗಳ ಧಾರ್ಮಿಕ ಆಚರಣೆಯಲ್ಲ, ಇದು ನಮ್ಮ ಜೀವನವನ್ನು ಉತ್ತಮ ದಿಕ್ಕಿನತ್ತ ಕೊಂಡೊಯ್ಯುವ ಆಧ್ಯಾತ್ಮಿಕ ಪಯಣವಾಗಿದೆ. ಈ ಅವಧಿಯಲ್ಲಿ ನಾವು ದೇವರ ಆರಾಧನೆ ಜೊತೆಗೆ ದಯೆ, ಸೇವೆ, ದಾನ, ಧರ್ಮ ಮತ್ತು ಸಾತ್ವಿಕ ಜೀವನವನ್ನು ಅಳವಡಿಸಿಕೊಂಡರೆ ಅದುವೇ ನಿಜವಾದ ಭಗವಂತನ ಸೇವೆಯಾಗಿದೆ. ಈ ಚಾತುರ್ಮಾಸದಲ್ಲಿ ಕನಿಷ್ಠ ಒಬ್ಬ ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಮಾಡುವ ಸಂಕಲ್ಪ ಮಾಡೋಣ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಹಾಗೂ ಇಂತಹ ಸನಾತನ ಧರ್ಮದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀಹರಿ ವಿಷ್ಣುವಿನ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.